ನನ್ನ ಹೆಸರು ಮಾಯಾ ಅನೀಶ್ ಅಂತ. ನಾನು ಕರ್ನಾಟಕ. ನಾನಿವಾಗ ಕೇರಳದಲ್ಲಿ ಮದುವೆಯಾಗಿ ಹೋಗಿದ್ದೀನಿ. ಅಲ್ಲಿ ಮದುವೆಯಾಗಿ ಹೋಗ್ಬಿಟ್ಟು ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ಪರಿಚಯ ಆಯಿತು. ಆ ಪರಿಚಯದ ಬಗ್ಗೆ ನಾನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನಂದರೆ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅಂತ. ಅದು ಫಸ್ಟು ಕೇರಳದಲ್ಲಿ ತುಂಬ ಚೆನ್ನಾಗಿ ನಡೀತೈತೆ. ಅದಕ್ಕೆ ನಮ್ಮ ಹಸ್ಬೆಂಡು ಪರಿಚಯ ಮಾಡ್ಕೊಟ್ಟಿದ್ದೀನಿ ಈ ಪ್ರಾಡಕ್ಟ್ಗೆ. ಏನಂತ ಇದು ಪ್ರಾಡಕ್ಟು ಫಸ್ಟ್ ಯೂಸ್ ಮಾಡಿ, ಅದು ತುಂಬ ಕ್ವಾಲಿಟಿ ಪ್ರಾಡಕ್ಟ್ಗಳೆಲ್ಲ, ಪಿಂಪಲ್ಸು ಮತ್ತು ಸ್ಟೋನ್, ಕಿಡ್ನಿ ಸ್ಟೋನ್, ಶುಗರು, ತಲೆನೋವು, ಕಫ, ಇದಕ್ಕೆಲ್ಲ ತುಂಬ ಎಫೆಕ್ಟ್ ಪ್ರಾಡಕ್ಟ್ ಇಲ್ಲಿರುತ್ತೆ. ಇದರಲ್ಲಿ ಐತೆ. ನಾನು ಫಸ್ಟ್ ಯೂಸ್ ಮಾಡಿದ್ದು ಫೇಸ್ ವಾಶ್ ತುಂಬ ಮುಖದಲ್ಲಿ ಸಿಂಪಲ್ಸ್ ಇತ್ತು ಮತ್ತು ಪಿಗ್ಮಿಟೇಷನ್ ಎಲ್ಲ ಇತ್ತು. ಅದನ್ನು ಹಾಕಿ ನೋಡಿದ್ಮೇಲೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತು. ಅದರಿಂದ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನಾನು ಪರಿಚಯ ಮಾಡಿಕೊಟ್ಟು ಅವರು ತುಂಬ ಜನ ಎಲ್ಲ ತಗೊಂಡು ತುಂಬ ರಿಸಲ್ಟ್ ಬಂದೈತೆ. ಎಲ್ಲರೂ ಯೂಸ್ ಮಾಡಿ ರಿಸಲ್ಟ್ ಬಂದೈತೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕಕ್ಕೆ ನಾನು ಇದನ್ನು ಪರಿಚಯ ಮಾಡ್ಕೊಡೋದಂತ ಇಲ್ಲಿ ಬಂದೆ. ಒಂದ್ಸರಿ ಬಂದು ಎಲ್ಲರಿಗೂ ಒಂದು ಮೀಟಿಂಗ್ ಇಟ್ಟು ಪರಿಚಯ ಮಾಡಿಕೊಟ್ಟೆ. ಪರಿಚಯ ಮಾಡಿದ್ಮೇಲೆ ಎಲ್ಲರೂ ಸ್ವಲ್ಪ ಪ್ರಾಡಕ್ಟ್ ಎಲ್ಲ ತಗೊಂಡು ಒಂದು ತಿಂಗಳು ಯೂಸ್ ಮಾಡಿದ ತಕ್ಷಣ ಇವಾಗ ಎಲ್ಲ ಕಡೆಯೂ ಹಳ್ಳಿಗಳ ಕಡೆಯೆಲ್ಲ ನಾನು ಹೋಗಿ ತುಂಬ ಪ್ರಾಡಕ್ಟ್ಗಳೆಲ್ಲ ಸೇಲ್ ಮಾಡಿಬಿಟ್ಟು ಅವರು ಒಂದು ತಿಂಗಳಲ್ಲೇ ಅದರ ಪ್ರಾಡಕ್ಟ್ ಬಗ್ಗೆ ಏನು ತುಂಬ ಚೆನ್ನಾಗೈತೆ ಅಂತ ನನಗೆ ಮತ್ತೆ ಫೋನ್ ಮಾಡಿ ಎಲ್ಲರೂ ಫೋನ್ ಮಾಡಿ ನನಗೆ ಪ್ರಾಡಕ್ಟ್ ಎಲ್ಲ ತಂದುಕೊಡಿ ಅಂತ ತುಂಬ ಇಷ್ಟಪಟ್ಟು ಕೇಳಿ ನಾನು 2-3 ಸರಿ ಸೇಲ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗೈತೆ ಪ್ರಾಡಕ್ಟ್ಸು. ಎಲ್ಲರೂ ಯೂಸ್ ಮಾಡಿ. ಕೇರಳದಲ್ಲಿ ಬೆಸ್ಟ್ ಪ್ರಾಡಕ್ಟ್ ಇದು ಕೇರಳದಲ್ಲಿ. ಅದಕ್ಕೆ ನಮ್ಮ ಕರ್ನಾಟಕದಲ್ಲೂ ನಾನು ಇದನ್ನು ತಂದಿದ್ದೀನಿ. ಇದು ತುಂಬ ಎಲ್ಲರೂ ಯೂಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ 1-2 ತಿಂಗಳು ಯೂಸ್ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಅದು ಎಲ್ಲ ಕಡೆಯೂ ಕೊಡಬೇಕು, ಎಲ್ಲರಿಗೂ ಸ್ವಲ್ಪ ಹೆಲ್ತ್ ಬಗ್ಗೆ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ನಾನು ಈ ಕರ್ನಾಟಕದಲ್ಲಿ ತಂದಿದ್ದೀನಿ. ಈ ಪ್ರಾಡಕ್ಟ್ ಎಲ್ಲ ಮನೆಗೂ ತಲುಪಿಸ್ತಾ ಇದ್ದೀವಿ. ತಲುಪಿಸಿ ಅವ್ರಿಗೆ ಏನಾದರೂ ಚೆನ್ನಾಗಿ ಇನ್ನೂ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಎಷ್ಟು ನಿಮಗೆ ಪ್ರಾಡಕ್ಟ್ ಬೇಕೋ ಅದನ್ನು ನಾವು ತಲುಪಿಸ್ಕೊಡ್ತೀವಿ. ಮತ್ತು ಇದರಲ್ಲಿ ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಅಂದರೆ ನಾವು ತಗೊಂಡು ಅದಕ್ಕೆ ಪ್ರಾಡಕ್ಟ್ ಎಲ್ಲ ತಗೊಂಡು ಸೇಲ್ ಮಾಡಿ ನಮಗೆ ಅದು ವರಮಾನಾಗಿ ಸಿಗುತ್ತೆ. ಅದರಲ್ಲಿ ಅಮೌಂಟ್ ಸಿಗುತ್ತೆ. ಮತ್ತು ಅದನ್ನು ನಾವು ಬೇರೆಯವ್ರಿಗೆ ಅದು ಪರಿಚಯ ಮಾಡಿಕೊಡ್ತೀವಿ. ಅವ್ರಿಗೆ ಬಿಸ್ನೆಸ್ ಆಗಿ ನಾವು ಇದನ್ನು ಮಾರ್ಪಾಡು ಮಾಡ್ಬೋದು. ಅವರು ಚೆನ್ನಾಗಿರ್ಬೋದು, ನಮ್ಮ ಮನೆಯವರು ಚೆನ್ನಾಗಿರ್ಬೋದು. ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಇದನ್ನ ಪರಿಚಯ ಮಾಡಿಕೊಡ್ತೀವಿ. ಇದ್ರ ಬಗ್ಗೆ ಅವ್ರಿಗೆ ತಿಳಿಸಿ ಅವ್ರನ್ನೂ ಒಂದು ನಾವು ಹಂತಕ್ಕೆ ತಂದು ನಿಲ್ಲಿಸ್ಬೋದು ಅಂತ ನಾನು ಇದನ್ನು ಹೇಳ್ತೀನಿ. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ನಮಸ್ಕಾರ.